ಬಾಳು ಹಸನಾಗಬೇಕಾದರೆ ಸತಿಪತಿಗಳು ಒಂದಾಗಿರಬೇಕು. ಬಾಳು ಹಸನಾಗಬೇಕಾದರೆ ಸತಿಪತಿಗಳು ಒಂದಾಗಿರಬೇಕು. ಅಂತೆಯೇ ಬಾಳು ಶಿವಮಯವಾಗಬೇಕಾದರೆ ಅಂಗ ಲಿಂಗಗಳು ಒಂದಾಗಿರಬೇಕು. ಅದಕ್ಕೆ ಶಿವ ದೀಕ್ಷೆಯೇ ಬೇಕು. ಅದನ್ನು ಪಡೆದುಕೊಳ್ಳುವ ಸದ್ಭಕ್ತಿಯನ್ನೇ ದಯಪಾಲಿಸಯ್ಯ ಗುರುಕುಮಾರ ಪಂಚಾಕ್ಷರೀಶ್ವರ. ಪೂಜ್ಯ ತ್ರಿಭಾಷಾ ಕವಿಗಳಾಗಿರ್ತಕ್ಕಂತಹ ಅಂದ ಅನಾಥರ ಬಾಳಿನ ಗುರುವಾಗಿರ್ತಕ್ಕಂಥ ಪುಟ್ಟಯ್ಯಜ್ಜನವರು ಇದೊಂದು ಸುಂದರವಾಗಿರ್ತಕ್ಕಂಥ ವಚನವನ್ನ ಬರೀತಾರೆ. ನಿನ್ನೆಯ ದಿವಸ ಅಕ್ಕ ಮಹಾದೇವಿಗೆ ದೀಕ್ಷೆಯ ವಿಚಾರವನ್ನ ನೀವೆಲ್ಲರೂ ಕೂಡ ಕೇಳಿದ್ದೀವಿ. ದೀಕ್ಷೆ ಅಂದ್ರೆ ಅದು ಮೋಕ್ಷವನ್ನ ಕರುಣಿಸುವಂತಹ ಒಂದು ದಾರಿ ಅಂತಕ್ಕಂಥದ್ದು. ಆ ಲಿಂಗ ದೀಕ್ಷೆ ಅಂತಕ್ಕಂಥದ್ದನ್ನ ಅವರ ಪಡಿಬೇಕು ಇವರ ಪಡಿಬೇಕು ಅಂತಕ್ಕಂಥದ್ದಲ್ಲ. ಯಾವ ಧರ್ಮದವರಾದರೂ ಕೂಡ ಲಿಂಗ ದೀಕ್ಷೆಯನ್ನ ಪಡೆದುಕೊಳ್ಳುವ ಒಂದು ಸ್ವತಂತ್ರ ಇದು ಶಿವಧರ್ಮಕ್ಕ, ಇದು ಲಿಂಗ ದೀಕ್ಷೆಗೆ ಇರತಕ್ಕಂಥದ್ದು. ಯಾಕಂದ್ರೆ ಎಲ್ಲರಿಗೂ ಕೂಡ ಬೇಕಾಗಿರ್ತಕ್ಕಂಥದ್ದು ಮೋಕ್ಷದ ಹಾದಿ. ಆ ಮೋಕ್ಷದ ಹಾದಿಯನ್ನ ಯಾವುದರಿಂದ ನಾವು ಮೋಕ್ಷದ ಹಾದಿಗೆ ಸುಲಭವಾಗಿ ತಲುಪಬೇಕಂತ ವಿಚಾರ ಮಾಡ್ತೀವೋ ಆ ದಾರಿಯೊಳಗೆ ಹಿಡಿಯಾಕ ಯಾರಿಗೂ ಕೂಡ ಅನುಮತಿಯನ್ನ ಪಡಿಬೇಕಾಗಿಲ್ಲ. ಯಾಕಂದ್ರೆ ಇಲ್ಲಿದ ನಾವು ಗಜೇಂದ್ರಗಢಕ್ಕೆ ಹೋಗ್ಬೇಕಾಗಿತ್ತ. ಆ ಗಜೇಂದ್ರಗಢಕ್ಕೆ ಹೋಗ್ಬೇಕಾಗಿತ್ತಂದ್ರ ಹಲವಾರು ದಾರಿಗಳಿರ್ತಾವ. ಆದ್ರೆ ನಾವು ಯಾರೋ ಒಂದಿಷ್ಟು ಮಂದಿ ಹಿರಿಯರನ್ನ ಕೇಳ್ತೀವಿ, ಇಲ್ರಪ್ಪ 3-4 ದಾರಿಗಳದಾವ, ಯಾವ ದಾರಿಯೊಳಗೆ ಹೋದ್ರೆ ನಾವು ಬೇಗನೆ ಮುಟ್ತೀವಿ, ಸುಲಭವಾಗಿ ಮುಟ್ತೀವಿ ಅಂತಕ್ಕಂಥ ಒಂದು ದಾರಿ ಕೇಳ್ತೀವಲ್ಲ. ಆಗ ಹೆಂಗ ಅವರೊಂದು ದಾರಿ ತೋರಿಸ್ತಾರೋ, ಒಂದೊಂದು ದಾರಿ ಸುತ್ತಾದ ಹೋಗುವಿರ್ತಾವ, ಒಂದೊಂದು ದಾರಿಯೊಳಗೆ ಕಲ್ಲು ಮುಳ್ಳುಗಳಿರ್ತಾವ. ಆದ್ರೆ ನಮಗೆ ಬೇಕಾಗಿರ್ತಕ್ಕಂಥ ದಾರಿ ಯಾವುದು? ಸುಲಭವಾಗಿರ್ತಕ್ಕಂಥ ದಾರಿಯನ್ನು ಹುಡುಕ್ತಿವಲ್ಲ. ಹಂಗ ಆ ಪರಮಾತ್ಮನನ್ನ ಕಾಣಬೇಕಾಗಿತ್ತು ಅಂತಂದ್ರ, ಮೋಕ್ಷವನ್ನ ಕಾಣಬೇಕಾಗಿತ್ತು ಅಂತಂದ್ರ ಸುಲಭವಾಗಿರ್ತಕ್ಕಂಥ ದಾರಿ ಯಾವುದು ಅಂತಂದ್ರ ಅದು ದೀಕ್ಷೆ ಅಂತಕ್ಕಂತಹ ದಾರಿ. ಅದು ನಮಗ ಸುಲಭವಾಗಿರ್ತಕ್ಕಂಥ ಮಾರ್ಗವನ್ನ ತೋರಿಸ್ತೈತಿ. ಅದಕ್ಕ ಪುಟ್ಟಯ್ಯಜ್ಜನವ್ರು ಹೇಳ್ತಾರ, ಅಂತ ದೀಕ್ಷೆ ಅಂತಕ್ಕಂಥದಕ್ಕ ಮೊದಲಿಗೆ ಒಂದು ದೃಷ್ಟಾಂತ ಕೊಡ್ತಾರ ಅವರು. ಯಾರಾದ್ರೂ ಕೂಡ ವಚನ ಅಂತ ಬಂತು ಅಂತಂದ್ರ, ಪುಟ್ಟಯ್ಯಜ್ಜರಂತಲ್ಲ, ಯಾವ್ದ ಶರಣರು ತಗೋರಿ, ಮಹಾತ್ಮರು ತಗೋರಿ, ವಚನಗಳು ಬಂದು ಅಂತಂದ್ರ, ಶ್ಲೋಕಗಳು ಬಂದು ಅಂತಂದ್ರ ಅದ್ರೊಳಗೆ 2 ಸಿದ್ಧಾಂತಗಳನ್ನ ಇಟ್ಟಿರ್ತಾರ. ಏನಪ್ಪ 2? ಮೊದಲನೇ ಸಾಲಿನೊಳಗೆ ಹೇಳ್ತಾರ, ಒಂದು ದೃಷ್ಟಾಂತವನ್ನ ಕೊಡ್ತಾರ. ಆ ದೃಷ್ಟಾಂತದ ಮುಖಾಂತರ ಕೊನೆಗೆ ಸಿದ್ಧಾಂತವನ್ನ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಶರಣರು. ಯಾಕಂದ್ರೆ ಜನಗಳಿಗೆ ಕೇವಲ ನಾವು ಸಿದ್ಧಾಂತವನ್ನು ಹೇಳಕ್ ಹೋದ್ವಿ ಅಂತಂದ್ರೆ ಬೇಗನೆ ಅರ್ಥ ಆಗಂಗಲ್ಲ. ಅವ್ರಿಗೆ ಅರ್ಥವಾಗುವ ಒಂದು ದಾರಿಯೊಳಗೆ ಹೇಳಬೇಕಾಗಿತ್ತು ಅಂತಂದ್ರೆ ಅವರ ಕಣ್ಣು ಮುಂದೆ ನಡೀತಕ್ಕಂತಹ ಕೆಲವೊಂದಿಷ್ಟು ದೃಶ್ಯಗಳನ್ನ ದೃಷ್ಟಾಂತವಾಗಿ ಕೊಡ್ತಾರ. ಹಾಗ ಮೊದಲನೇ ಸಾಲಿನೊಳಗೆ ಒಂದು ದೃಷ್ಟಾಂತವನ್ನು ಕೊಡ್ತಾರೆ ಇಲ್ಲಿ ಪುಟ್ಟಯ್ಯಜ್ಜನವರು. ಬಾಳು ಹಸನಾಗಬೇಕಾದರೆ ಸತಿಪತಿಗಳು ಒಂದಾಗಿರಬೇಕು. ಎಲ್ಲರೂ ಸಂಸಾರವನ್ನು ನೋಡ್ಕೋತ ಬರೋರು ನಾವು, ಸಂಸಾರಿಕರು ನಾವು. ಈ ಸಂಸಾರದೊಳಗೆ ಒಂದು ಭಾಳ ಹಸನಾಗಿರ್ಬೇಕಪ್ಪ, ಒಂದು ಭಾಳ ಚಂದಂಗ ಇರ್ಬೇಕಾಗಿತ್ತು ಅಂತಂದ್ರೆ ಏನಾಗಿರ್ಬೇಕು ಆ ಸಂಸಾರದೊಳಗೆ? ಮೊದಲು ಸತಿಪತಿಗಳು ಒಂದಾಗಿರ್ಬೇಕಂತ. ಇದನ್ನ ಜಡರ ದಾಸಿಮಯ್ಯರು ಕೂಡ ಹೇಳ್ತಾರ, ಸತಿಪತಿಗಳೊಂದಾದ ಭಕ್ತಿ ಶಿವಂಗೆ ಹಿತವಪ್ಪುವುದಯ್ಯ ಅಂತ. ಸತಿಪತಿಗಳು ಒಂದಾಗಿದ್ರೆ ಮಾತ್ರ. ಹಾಗಾದ್ರೆ ಒಂದಾಗಿರ್ಬೇಕಪ್ಪ ಸತಿಪತಿಗಳು ಹೆಂಗಿರ್ಬೇಕು ಅಂತಂದ್ರ ಸಂಖ್ಯಾಶಾಸ್ತ್ರದೊಳಗೆ ಹೇಳ್ತಾರ, ಸತಿಪತಿಗಳು 63 ಇದ್ದಂಗಿರ್ಬೇಕಂತ. ಗೊತ್ತಾಗತ್ತನ್ರಿ? ಸಂಖ್ಯೆಗಳು ಗೊತ್ತದಾವಲ್ಲ ನಿಮಗೆಲ್ಲರಿಗೆ? 63 ಅಂದ್ರೆ 6 ಮತ್ತು 3. ಇದು ಏನು 63 ಅಂತಂದ್ರೆ ಏನಿದು? ಇವು 2 ಹೆಂಗಿರ್ತಾವ ಅಂತಂದ್ರ ಇದರ ಬದ್ರ ಒಂದಕ್ಕೊಂದು ಮುಖ ಹತ್ತಿರ್ತಾವ. 3 ಮುಖಾನು ಹಿಂಗಿರುತ್ತ, 6 ಮುಖಾನು ಹಿಂಗಿರುತ್ತ. ಅಂದ್ರ ಗಂಡನು ಕೂಡ ಹೆಂಡತಿ ಕಡೆ ಮಾರಾಗಿರ್ಬೇಕು, ಹೆಂಡತಿ ಗಂಡನ ಕಡೆ ಮಾರಾಗಿರ್ಬೇಕು. ಅದನ್ನ ಉಲ್ಟಾ ಆಗಿಬಿಟ್ರ 63 ಹೋಗಿ 36 ಆತು ಅಂತಂದ್ರ ಅದು ಸಂಸಾರ ಆಗಂಗಲ್ಲ. ಯಾಕ? 6 ಮುಖಾನ ಈ ಕಡೆ, 3 ಮುಖಾನ ಈ ಕಡೆ. ಗಂಡ ಈ ಕಡೆ ಮಾರಕ್ ಕುಂದ್ರುದು, ಹೆಂಡತಿ ಈ ಕಡೆ ಮಾರಕ್ ಕುಂದ್ರುದು ಅಂತಂದ್ರ ಅದು ಸಂಸಾರ ಚಲೋ ಅನ್ಸಂಗಲ್ಲ. ಅದಕ್ಕೆ ಸಂಸಾರ 63 ಇದ್ದಂಗ ಇಬ್ರೂ ಕೂಡ ಒಂದಾಗಿ ನಡಿಬೇಕಲ್ಲ.
ಒಂದು ಬಂಡಿ ಸಾಗ್ತೈತಿ ಅಂದ್ರೆ ಎರಡು ಎತ್ತುಗಳು ಜೋಡಿಯಾಗಿ ನಡೆದ್ರೆ ಮಾತ್ರ ಬಂಡಿ ಸಾಗ್ಲಿಕ್ಕೆ ಸಾಧ್ಯ. ಒಂದ್ ಎತ್ತಿ ಕಾಡಿ ಎಳಿತು, ಒಂದ್ ಎತ್ತಿ ಕಾಡಿ ಎಳಿತು ಅಂತಂದ್ರೆ ಬಂಡಿ ಸಾಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳಿದ್ರು ಅವರು, ನಮ್ಮ ಬಾಳ್ ಹಸನಾಗಿರ್ಬೇಕಂದ್ರೆ ಸತಿಪತಿಗಳು ಒಂದಾಗೆ ಇರಬೇಕು, ದಾಂಪತ್ಯ ಜೀವನ ಸುಖಮಯವಾಗಿರ್ಬೇಕು ಅಂತ. ಯಾಕಪ್ಪ ಪುಟ್ಟಯ್ಯಜ್ಜನವರು ಸತಿಪತಿಗಳದ ಹೇಳ್ತಾರೆ, ಇಲ್ಲಿ ದಾಂಪತ್ಯದ ಹೇಳ್ತಾರೆ ಅಂತಂದ್ರ, ಅತಿ ಹೆಚ್ಚು ನಾವಿರ್ತಕ್ಕಂಥವ್ರು ಎಲ್ಲರೂ ಸಂಸಾರಿಕರ. ಅದು ಶರಣರ ಕಾಲದಿಂದ ತಗೊಂಡು ಬಂದ್ರು ಕೂಡ ಅವರು ಎಲ್ಲ ಸಂಸಾರದೊಳಗೆ ಇದ್ದುಕೊಂಡ ಏನ್ ಮಾಡಿದ್ರು, ಸದ್ಗತಿಯನ್ನು ಹೊಂದಿರತಕ್ಕಂಥವ್ರು. ಶರಣ ಬಸವರು ಸಂಸಾರದೊಳಗೆ ಇದ್ದಿರ್ತಕ್ಕಂಥವ್ರು. ಯಾಕಂದ್ರೆ ಶರಣ ಬಸವರ ಮದುವೆಯಾಗುವ ಸಂದರ್ಭದೊಳಗೆ ಒಂದು ಮಾತು ಬರ್ತೈತಿ. ಶರಣ ಬಸವರಿಗೆ ಕಲಿಕೇರಿ ಮರುಳರಾಧ್ಯರು ಹೇಳ್ತಾರ ಅವ್ರಿಗೆ, ಯಾಕ ಶರಣ ಬಸವರು ಮದುವೆಗೆ ನಾನು ಒಪ್ಪಂಗಲ್ಲ. ಅವರು, ನಾನು ಗುರುದೇವ ನಿಮ್ಮ ಸೇವೆಯನ್ನು ಮಾಡ್ಕೊಂಡು ನಿಮ್ಮ ಪಾದದೊಳಗಿರ್ತಾನಪ್ಪ, ನನಗೆ ಸಂಸಾರ ಬ್ಯಾಡ ಅಂತ ಹೇಳಿದ್ರು ಶರಣ ಬಸವರು. ಆದ್ರೆ ಆಗ ಗುರುಗಳು ಹೇಳ್ತಾರ, ನೋಡು ಶರಣ ಬಸವ, ಸಂಸಾರದೊಳಗಿರ್ಬೇಕಪ್ಪ. ಯಾಕೆ ಸನ್ಯಾಸಿಯಾಗಿ ನೀ ಯಾರಿಗಾದ್ರೂ ಏನಾರ ಹೇಳಕ್ ಹೋದ್ರ ಒಪ್ಪಂಗಲ ಜನ. ಅವ್ರೇನು ಹೇಳ್ತಾರ ಬಿಡ್ರಿ, ಸನ್ಯಾಸಿಗಳು ಅವ್ರಿಗೇನು ಗೊತ್ತೈತಿ, ಹೆಂಡ್ರು ಮಕ್ಕಳು ಹೊಲ ಮನಿ. ನೀವ ಅಂತೀರಿ ಯಾರ ಸನ್ಯಾಸಿಗಳು ಹೇಳಕ್ ಬಂದ್ರ ಅನ್ನಂಗಲ್ಲ. ಅಜ್ಜರ ನೀವೆಲ್ಲ ಹೇಳ್ತೀರಿ 8 ಗಂಟೆಗೆ ಪುರಾಣಕ್ಕೆ ಬಂದು ಕುಂದ್ರ ಅಂತ, ಅಲ್ಲಿ ಮನ್ಯಾಗ ಚಹಾ ಕುಡಿಬೇಕು, ಕಸ ಹೊಡಿಬೇಕು, ಅಡಿಗೆ ಮಾಡಿಡ್ಬೇಕು, ಅದನ್ನೆಲ್ಲ ಯಾರು ಮಾಡ್ತಾರ್ರಿ? ಸಂಚನ ಹೊಲಕ್ಕೆ ಹೋಗಿರ್ತೀವಿ ಅಂತಾರಲ್ಲ. ಅದಕ್ಕೆ ಹೇಳಿದ್ರೆ ಅವ್ರು ಕಲಿಕೇರಿ ಮರುಳಾದ್ರು, ನೀನು ಸನ್ಯಾಸಿಯಾಗಿ ಹೇಳಿದ್ರೆ ಜನ ಒಪ್ಪಂಗಲಪ್ಪ, ಅದಕ್ಕೆ ನೀ ಸಂಸಾರದೊಳಗೆ ಇದ್ದುಕೊಂಡು ಏನು ಮಾಡು, ಸದ್ಗತಿಯನ್ನ ತೋರ್ತಕ್ಕಂಥ ದಾರಿ ತೋರಿಸು, ಅಂದ್ರೆ ಆ ದಾರಿಯೊಳಗೆ ಜನರ ನಡೀತಾರ ಅಂತ. ಅಂದ್ರೆ ಸಂಸಾರದೊಳಗೆ ಇದ್ದುಕೊಂಡು, ಅವ್ರಿಗೆ ಹೆಂಡ್ರಿದ್ರು, ಅವ್ರಿಗೆ ಮಕ್ಕಳಿದ್ರು, ಅವ್ರಿಗೆ ಹೊಲ ಇತ್ತು, ಆದ್ರೂ ಕೂಡ ಅವ್ರ ಆ ಪರಮಾತ್ಮನ ಕಂಡ್ರಲ್ಲ. ಅವ್ರು ಒಂದು ದಿವಸ ಕೂಡ ಸಂಸಾರದೊಳಗೆ ವಿರಹ ಬರಲಿಲ್ಲ, ಎಂದೂ ಕೂಡ ಜಗಳ ಬರಲಿಲ್ಲ. ಯಾಕ? ಅವರು 63 ಇದ್ದಂಗಿದ್ರು. ಹೆಂಗ್ರಪ್ಪ ಬಹಳ ಮಂದಿ ನೋಡ್ತೀವಿ ನಾವು, ಈ ಸಂಸಾರ ಅಂತ ಬಂತು ಅಂತಂದ್ರ ಜಗಳ ಜಗಳ ಜಗಳ. ಅದ್ರೊಳಗೆ ಈಗಿನ ಸಂಸಾರದೊಳಗಂತರೂ 99% ಏನಾಗ್ಯಾವ ಅಂತಂದ್ರೆ ಕೇವಲ ಜಗಳದೊಳಗ ಬ್ಯಾರೆ ಆಗಿರ್ತಕ್ಕಂಥವು ಬಾಳ. ಎದಕ್ಕೆ ಜಗಳ ಬರ್ತೈತಿ? ಒಂದು ಸಂಸಾರ ಅಂದ್ರ ಯಾಕಪ್ಪ ಗಂಡ ಹೆಂಡತಿ ನೋಡು ಬಹಳ ಜಗಳ ಬರ್ತಿರ್ತಾವ. ಎದಕ್ಕಪ್ಪ ಅಷ್ಟೊಂದು ಜಗಳ ಅಂತಂದ್ರೆ ಹೊಂದಾಣಿಕೆ ಇಲ್ಲ. ಇಬ್ಬರಲ್ಲಿ ಏನು ಅಂತಂದ್ರೆ ನಾ ಮೇಲು ನೀ ಮೇಲು ಅಂತಕ್ಕಂಥದ್ದು. ಅದು ಯಾವಾಗಲೂ ಕೂಡ ಇದು ಒಂದ ಕಾರಣಕ್ಕ ಸಂಸಾರದೊಳಗೆ ಬಹಳ ಜಗಳ ಬರುವು. ಒಂದಿಷ್ಟು ಏನಪ್ಪ ಸಂಸಾರದೊಳಗೆ ಗಂಡ ಹೆಂಡತಿ ಅದಾರ ಅಂತಂದ್ರೆ, ಗಂಡಗೆ ಸಿಟ್ಟು ಬಂದಾಗ ಹೆಂಡತಿ ಏನು ಮಾಡ್ಬೇಕು? ಸಮಾಧಾನವಾಗಿರ್ಬೇಕು. ಹೆಂಡತಿಗೆ ಒಂದಿಷ್ಟು ಸಿಟ್ಟು ಬಂದಿರ್ತೈತಿ, ಯಾಕಂದ್ರೆ ಮನೆಯೊಳಗೆ ಸಂಚಾನ ದುಡ್ದಿರ್ತೈತಿ. ಆಕೆಗೆ ಸಿಟ್ಟು ಬಂದಾಗ ಗಂಡ ಏನ್ ಮಾಡ್ಬೇಕು? ಒಂದಿಷ್ಟು ಏನೋ ಬಾಯ್ತಪ್ಪ ಅಂತಿರ್ತಾಳ ಅಂತ ಗಂಡ ಸುಮ್ಮಿರ್ಬೇಕು. ಮತ್ತೆ ಇಬ್ರು ಸಿಟ್ಟಿನಾಗ ಜಗಳ ಆಡಕತ್ತರ ಅಂತಂದ್ರ ಮನೆಯೊಳಗಿರ್ತಕ್ಕಂಥ ಜಗಳ ಬೀದಿಗೆ ಬರುತ್ತೆ. ಅದ್ರೊಳಗ ಈಗಿನಂತರೂ ಕೆಲವೊಂದಿಷ್ಟು ಮಂದಿ ಎಷ್ಟು ಜಗಳ ಅಂತಂದ್ರೆ ಹೆಣ್ಮಕ್ಳು ಬಹಳ ಜಗಳ ಆಡ್ತಾರ ಅಂತ ಕೇಳ್ತೀವಿ ನಾವು. ಯಾಕೆ ನಮ್ದು ಇನ್ನೂ ಮದುವೆ ಇಲ್ಲ, ಗೊತ್ತಿಲ್ಲ ನನಗೆ ಅಂತ ಕೇಳ್ತೀವಿ. ಏನೋ ಹೆಣ್ಮಕ್ಳಿಂದನೇ ಜಗಳ ಶುರು ಆಗೋದ್ರಿ, ಗಂಡ್ಮಕ್ಳು ಏನ್ ಮಾಡ್ತೀವಿ ನಾವು ಅಂತಿರ್ತಾರ. ಹೌದಪ್ಪ, ಹೆಣ್ಮಕ್ಳಿಂದ ಎದಕ್ಕೆ ಜಗಳ ಶುರು ಆಗತ್ತ? ಗಂಡ್ಮಕ್ಳದೊಂದು ಏನು ಅಂತಂದ್ರ, ಗಂಡ್ಮಕ್ಳನ್ನ ಅವ್ರು ಏನಂತಾರ ಅದಕ್ಕೆ ಹ್ಞೂ ಅಂದ್ಬಿಡ್ಬೇಕ್ರಿ ಅವ್ವ, ಜಗಳ ಬರಂಗಿಲ್ಲ. ಇದು ಒಂದು ನೀವು ಪಾಲಿಸ್ಬೇಕಾಗಿದೆ. ಹೆಣ್ಮಕ್ಳದವ್ರ ಸಂಸಾರದೊಳಗೆ ಸುಖಮಯವಾಗಿರ್ಬೇಕಾಗಿತ್ತು ಅಂದ್ರು ಗಂಡ್ಮಕ್ಳು ಏನೋ ಒಂದು ಹೇಳ್ಯಾರ, ನಿನಗೆ ಮಾಡಕ್ ಆಗಂಗಿಲ್ಲ ಈಗ, ಆದ್ರೂ ಏನ್ ಅನ್ಬೇಕು? ಅವ್ರು ಹೇಳಿದಾಗ ಹ್ಞೂ ಅಂದ್ಬಿಡ್ಬೇಕು. ಹ್ಞೂ ಅಂದ್ರೆ ಜಗಳ ಬರಂಗಿಲ್ಲ. ಆದ್ರೆ ಏನ್ ಮಾಡ್ತಾರ? ನಾ ಯಾಕೆ ಅದನ್ನ ಮಾಡ್ಲಿ, ನನಗಾಗೋದಿಲ್ಲ ನೋಡು, ಹೌದಿಲ್ರಿ? ಹಿಂಗಂದ್ರೆ ಏನಾಗತ್ತ? ಅವು ಗಂಡು ಮಕ್ಕಳಿಗೆ ಮೊದಲ ಸಂಚಾನ ಹೊರಗೆ ದುಡ್ದು ಬಂದಿರ್ತಾವು. ಹಿಂಗ ಅಂದ್ರಿ ಅಂತಂದ್ರೆ ಸಾಕು, ಅವ್ರಿಗೆ BP ನೆತ್ತಿಗೆ ಬರುತ್ತೆ, ದನ 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 ಹನ್ನದು ಬಿಡ್ತಾರ. ಹ್ಞೂ ಅಂದ್ಬಿಟ್ರೆ ಇದ್ರ ಮಾತಾಡಬಾರ್ದು ಗಂಡು ಮಕ್ಕಳಿಗೆ. ಒಟ್ಟ ನೀವು ಮಾಡ್ಲಿಕ್ಕೆ ಕೊಟ್ಟೋದು ಹ್ಞೂ ಅಂದ್ಬಿಡ್ಬೇಕು. ಇದ್ರ ಮಾತಾಡಿದೀವಿ ಅಂತಂದ್ರೆ ಏನಾಗತ್ತ? ನಮ್ಮ ಸಂಸಾರ ಬಿರುಕು ಬಿಡ್ತೈತಿ. ಅದ್ರೊಳಗೆ ಒಬ್ಬೊಬ್ಬರು ಹೆಣ್ಮಕ್ಳು ಅಂತೂ ಎಷ್ಟು ಇದ್ರ ಮಾತಾಡ್ತಿರ್ತಾರ ಅಂದ್ರೆ ಹೇಳ್ತೀನಿ, ಭಾಳ ಮಂದಿ ಇದ್ರ ಮಾತಾಡೋರು ಹೆಣ್ಮಕ್ಳು ಇರ್ತಾರ. ಒಂದು ಸಂಸಾರ ಹಿಂಗ ಪಾಪ ಮದ್ವಿ ಆಗಿದ್ದ, ಅವ ಮದ್ವಿ ಆಗಿ ಮನ್ಯಾಗ ಮತ್ತೆ ಮದ್ವಿ ಆದ್ಮ್ಯಾಗ ಹೆಂಡತಿಗೆ ಅದು ಮಾಡು ಇದು ಮಾಡು ಅನ್ಬೇಕಲ್ಲ. ಅವ ಹೆಂಡತಿ ಎಂತಾಗ ಸಿಕ್ಕಿದ್ಲು ಅಂತಂದ್ರ ಕೆಟ್ಟ ಇದ್ರ ಹೆಂಡತಿ ಸಿಕ್ಕಿದ್ಲು. ಒಟ್ಟ ಗಂಡ ಏನ್ ಹೇಳಿದ್ರು ಏನ್ ಮಾಡ್ತಿದ್ದ? ಬರೀ ಇದ್ರ ನಾಯಕ್ ಅದನ್ನ ಮಾಡ್ಲಿ, ನಾಯಕ್ ಇದನ್ನ ಮಾಡ್ಲಿ. ಮೊದಲ ಮನೆಯನ್ನ ಸಂಬಂಧ ಅಕ್ಕನ ಮಗಳನ್ನ ಮಾಡ್ಕೊಂಡಿದ್ದ ಅವ. ಆಕಿ ಹೆಂಡತಿ ಎಷ್ಟು ಇದ್ರಿದ್ಲು ಅಂತಂದ್ರ, ಏನೋ ಹೆಂಡತಿ ಎಷ್ಟು ಇದ್ರಿದ್ಲು, ಇಷ್ಟು ಇದ್ರಿದ್ಲು. ಬರೀ ಏನ್ ಮಾಡಂದ್ರು ಕೂಡ ಬರೀ ಇದ್ರ, ನಾ ಅದ್ನ್ಯಾಕ್ ಮಾಡ್ಲಿ, ನಾ ಇದ್ನ್ಯಾಕ್ ಮಾಡ್ಲಿ, ಅನ್ನ ಮಾಡ, ಇಲ್ಲ ಅನ್ನ ಮಾಡಂಗಿಲ್ಲ, ಚಪಾತಿ ಮಾಡ್ತೀನಿ, ಚಪಾತಿರ ಮಾಡ, ಬ್ಯಾಡ ನಾ ರೊಟ್ಟಿ ಮಾಡ್ತೀನಿ, ರೊಟ್ಟಿರ ಮಾಡ, ಇಲ್ಲ ನಾ ಅದನ್ನು ಮಾಡಂಗಲ್ಲ, ಏನೂ ಬ್ಯಾಡ, ಸುಮ್ಮರ ನಾಯಕ್ ಸುಮ್ಮರ್ಲಿ, ಏನ್ರ ಮಾಡ್ತೀನಿ. ಬರೇ ಇದ್ರ ಹೆಂಡತಿ ಅದ. ಸಾಕಾಗ್ಬಿಟ್ಟಿತ್ತು ಅವಂಗೆ, ಇದ್ರ. ಅದಕ್ಕೆ ಅವನು ಸಮತ್ ಎಷ್ಟೊತ್ತು ತಾಳ್ಕೊತಾನ ಗಂಡ ಅದವ. ಒಂದು ದಿವ್ಸ ಏನ್ ಮಾಡಿದ, ಭಾಳ ಚಲೋ ಮಳೆ ಆಗಿತ್ತು,
ಭಾಳ ಚಲೋ ಮಳಿ ಆದಾಗ ಹೊಳಿ ಹಳ್ಳ ಎಲ್ಲ ತುಂಬಿದ್ದು, ಆಲ್ಮಟ್ಟಿ ಡ್ಯಾಮ್ನು ತುಂಬಿತ್ತು. ಹೆಂಡತಿಗೆ ಮುಂಜಾನೆ ಬಂದು ಹೇಳ್ತಾನ, ನೋಡು ಮಳಿ ಭಾಳ ಚಲೋ ಆಗೈತಿ, ಆಲ್ಮಟ್ಟಿ ಡ್ಯಾಮ್ ತುಂಬೈತಂತ, ನೋಡಾಕ ಭಾಳ ಚಂದ ಕಾಣ್ತದಂತ, ನಾನು ನೋಡಾಕ್ ಹೋಗ್ತೀನಿ, ನೀ ಬರಬೇಡ ಅಂದಕ್ಕಿಗೆ. ಇದೇನಿತ್ತು? ಇದರಿತ್ತಲ್ಲ ಇದು. ನೀವು ಒಬ್ನ ನೋಡವನ, ನಾನು ಬರಾಕೆ ಅಂದ್ಲಿಕ್ಕೆ. ಬಾ ಅಂದವ, ಅಷ್ಟ ಬೇಕಾಗಿತ್ತು. ಕರ್ಕೊಂಡು ಹೋದ ಆಲ್ಮಟ್ಟಿ ಡ್ಯಾಮಿಗೆ. ಆಲ್ಮಟ್ಟಿ ಡ್ಯಾಮ್ನಾಗ ಎಲ್ಲ ಪಾರ್ಕ್ ತೋರಿಸಿದ. ಆಕಿ ಏನು ಕೇಳ್ತಾಳೆ ಎಲ್ಲ ಕೊಡಿಸಿದವ. ಅವತ್ತು ಏನೂ ಇಲ್ಲ ಅನ್ಲಿಲ್ಲ, ಅದು ಬೇಕು ಇದು ಬೇಕು ಎಲ್ಲ ಕೊಡಿಸಿದ. ಎಲ್ಲ ಕೊಡಿಸ್ಕೊಡ್ದು ಸಾಯಂಕಾಲ 6 ಗಂಟೆ ಆಗಿತ್ತು. ಸೂರ್ಯ ಮುಣಗಾಕ್ ಬಂದಿದ್ದ. ಇನ್ನೇನು ಸೂರ್ಯ ಮುಣಗಾಕ್ ಬಂದಾಗ ಹೆಂಡತಿಗೆ ಹೇಳ್ತಾನೆ, ನೋಡು ನಾನು ಡ್ಯಾಮ್ ಕಡೆ ಹೋಗ್ತೀನಿ, ನೀರು ಭಾಳ ಅದಾವು, ನೀ ಸ್ವಲ್ಪ ದೂರ ನಿಂತು ನೋಡು, ನಾ ಹೋಗಿ ನೋಡಿ ಬರ್ತೀನಿ ಅಂದ್ಲ. ಅಯ್ಯ ನಿನಗೆ ಒಬ್ಬಂಗ ಧೈರ್ಯ ಐತನ, ನನಗೇನು ಧೈರ್ಯ ಇಲ್ಲನ, ನಾನು ಬರತ್ತೀನಿ ಅಂದ್ಲಕ್ಕೆ. ಇದ್ರಿತ್ತಲ್ಲ ಇದು ಮೊದ್ಲ. ಬಾ ಅಂತ ಕರ್ಕೊಂಡು ಹೋದ. ಡ್ಯಾಮ್ ಮುಂದೆ ನಿಂತಾನ. ಹಿಂಗ ನಿಂತೇನು ಮಾಡಿದ, ಹಿಂಗ ಹನಿಕೆ ಹಾಕಿ ನೋಡಾಕತ್ತ. ನೋಡು ನಾನು ಸ್ವಲ್ಪ ಬಗ್ಗಿ ನೋಡ್ತೀನಿ, ನೀ ಬಗ್ಗಿ ನೋಡಾಕ್ ಹೋಗ್ಬೇಡ ಅಂದಕ್ಕಿಗೆ. ಇದೇನಿತ್ತು? ಏನಿತ್ತಿದ? ಇದ್ರಿತ್ತಲ್ಲ. ಅಯ್ಯ ನೀವು ಒಬ್ನ ಬಗ್ಗಿ ನೋಡವನ, ನಾನು ಬಗ್ಗಿ ನೋಡಾಕೆ ಅಂದ್ಲು. ಇವ ಹಿಂಗ ಬಗ್ಗಿ ನೋಡಂಗೆ ಮಾಡಿದ. ಆಕಿನೂ ಏನು ಮಾಡಿದ್ಲು, ಬಗ್ಗಿ ನೋಡಾಕತ್ತು. ಬಗ್ಗಿದ್ಲು. ಯಾವಾಗ ಬಗ್ಗಿದ್ಲು ಇವಂಗೂ ಅಟ್ಟ ಬೇಕಾಗಿತ್ತು. ಸ್ವಲ್ಪ ಹಿಂದಕ್ಕೆ ಸರದು ಒಳಗೆ ದಬ್ಬಿ ಬಿಟ್ಟು ಏನ್ ಮಾಡಿದ, ಒಳಗೆ ದಬ್ಬಿ ಯಪ್ಪೋ ನಾನು ಹೆಂಡತಿ ಬಿದ್ಲು, ಯಪ್ಪೋ ನಾನು ಹೆಂಡತಿ ಬಿದ್ಲು ಅಂತ ಉಳ್ಳ್ಯಾಳಕತ್ ಬಿಟ್ಟ. ಹಿಂಗ ಇದ್ರು ಅಂತಂದ್ರೆ ಏನಾಗತ್ತ, ಗಂಡಗೆ ಸಿಟ್ಟು ಬಂತು ಅಂತಂದ್ರ ಹೇಳಕ್ ಬರಂಗಿಲ್ಲ. ಈ ಕಡೆ ಗುಡ್ಡ ಬೆಟ್ಟ ಜಾಸ್ತಿ, ಗುಡ್ಡದ ಮ್ಯಾಗ ಕರ್ಕೊಂಡೋಗಿ ದಬ್ಬಿದ್ರು. ಅದಕ್ಕೆ ಹೆಂಡತಿ ಆದವಳು ಏನ್ ಮಾಡಬಾರ್ದು, ಗಂಡನಿಗೆ ಮಾತಾಡಬಾರ್ದು. ಮಾತಾಡಿದ್ರೆ ಅಲ್ಲೊಂದಿಷ್ಟು ಗಂಡಗೆ ಸಿಟ್ಟು ಬರುತ್ತೆ. ಹಂಗಂತ ಬರೀ ಹೆಣ್ಮಕ್ಳಿಗೆ ಹೇಳ್ತಾರಪ್ಪ ಅಂತಲ್ಲ, ಗಂಡ್ಮಕ್ಳು ಕೂಡ ಅಷ್ಟ. ಯಾಕಂದ್ರೆ ಸಂಚಾನ ಮನೆಯಾಗಿರ್ತಾವ. ನೀವು ಹೊರಗೆ 108 ಟೆನ್ಷನ್ ಇರಲಿ, ನೀವು 108 ಕೆಲಸ ಇರಲಿ. ಗಂಡ್ಮಕ್ಳಾದವ್ರು ಮನೆಗೆ ಹೋಗ್ಬೇಕಾಗಿತ್ತಂದ್ರೆ ನಮ್ಮ ಕಾಲಾನ ಹೊರಗೆ ಬಿಟ್ಟು ಹೋಗ್ತೀವಿ ನಾವು, ಹೌದಲ್ಲ, ಒಳಗೆ ಹಾಕೊಂಡು ಹೋಗಂಗಿಲ್ಲ. ಹಂಗ ಮನೆಯೊಳಗೆ ಗಂಡ್ಮಕ್ಳು ಹೋಗ್ಬೇಕಾಗಿತ್ತು ಅಂತಂದ್ರೆ ನಿಮ್ದು ಹೊರಗೆ ಎಷ್ಟ 108 ಟೆನ್ಷನ್ ಇದ್ರು ಕೂಡ ಅವ್ನು ಏನ್ ಮಾಡ್ಬೇಕು, ಕಾಲಾನೇನು ಬಿಡ್ತಿರಲ್ಲ ಅಲ್ಲಿ ಬಿಟ್ಟು ಏನ್ ಮಾಡ್ಬೇಕು, ಒಳಗೆ ನನ್ನ ಹೆಂಡತಿದಾಳ, ನಮ್ಮ ಅವ್ವ ಅದಾಳ, ನಮ್ಮ ಮಕ್ಕಳದಾಳ ಅಂತ ಸುಖವಾಗಿ ಒಳಗೆ ಹೋದ್ರಿ ಅಂತಂದ್ರೆ ಸಂಸಾರದೊಳಗ ಒಂದಿಷ್ಟು ಕಲಹಗಳು ಬರಂಗಲ್ಲ, ಇಬ್ರು ಚಂದಾಗ ನಡ್ಕೋತಾರೆ. ಹಿಂಗ ಸತಿ ಪತಿಗಳು ಏನು ಒಂದಾಗಿದ್ರು ಅಂತಂದ್ರ ಅದು ಬಾಳ ಏನಾಗತ್ತ, ಸುಖಮಯವಾಗಿರ್ತೈತಿ. ಹಂಗ